ನಮಸ್ತೆ ವೀಕ್ಷಕರೇ, ನಾವು ರಘು ಅಂತ ಕೋಲಾರ ಡಿಸ್ಟಿಕ್ಕು ಯಡಳ್ಳಿ ಗ್ರಾಮ 15 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ರೆ ನಾವು ಡಾಕ್ಟರ್ ಸಾಯಿಲು ಒಂದು 8-9 ವರ್ಷದಿಂದ ಬಳಸ್ತಾ ಇದ್ರೆ. ಮೊದಲೆಲ್ಲ ಟೊಮೆಟೊಗೆ ಹೂವಿನ ಗಿಡಕ್ಕೆಲ್ಲ ಬಳಸ್ತಾ ಇದ್ರಿ ಡಾಕ್ಟರ್ ಸಾಯಿಲ್ನ. ಈಗ ಕ್ಯಾರೆಟ್ ಹೊಸದಾಗಿ ಮಾಡಿದ್ನಿ, ಕ್ಯಾರೆಟ್ಗೆ ಡಾಕ್ಟರ್ ಸಾಯಿಲ್ ಮಾಡಿದ್ನಿ. ಅದರಲ್ಲಿ ತುಂಬ ಚೆನ್ನಾಗಿ ಬಂದೈತೆ, ಗಡ್ಡೆ ಎಲ್ಲ ತುಂಬ ಲಾಂಗ್ ಆಗೈತೆ. ಒಂದು 7 ಇಂಚು 8 ಇಂಚು ಹೆಚ್ಚು ಗಡ್ಡೆ ಬಂದೈತೆ. ನಮ್ಗೆ ತುಂಬ ಇಷ್ಟ ಆಯಿತು ಡಾಕ್ಟರ್ ಸಾಯಿಲ್ ಬಳಸಿದ್ರಿಂದ. ಗಡ್ಡೆ ತುಂಬ ಲಾಂಗ್ ಬಂದೈತೆ, ಇಳುವರಿ ಚೆನ್ನಾಗಿ ಬಂದೈತೆ. ಇದರಿಂದ ನಾವು ಕೇಳ್ಕೊಳೋದಂದ್ರೆ ಎಲ್ಲ ರೈತರು ಡಾಕ್ಟರ್ ಸಾಯಿಲ್ ಬಳಸಿ ಚೆನ್ನಾಗಿ ಇಳುವರಿ ಬರ್ತದೆ, ಲಾಭ ಚೆನ್ನಾಗಿ ಪಡಿಬೋದು. ಖರ್ಚು ಇದರಲ್ಲಿ ಕಡಿಮೆ ಬರ್ತೈತೆ, ಆದರೆ ಕೆಮಿಕಲ್ ಆದರೆ ಜಾಸ್ತಿ ಬರ್ತೈತೆ. ಈಗ ನಾವು ಇದ್ರಿಗೆ ಯಾವುದೇ ಕೆಮಿಕಲ್ ಬಳಸಿಲ್ಲ, ಡಾಕ್ಟರ್ ಸಾಯಿಲು ಒಂದು 3 ಕ್ಯಾನ್ ಬಳಸಿದ್ರೆ ಅಷ್ಟೇ. ಮಣ್ಣು ತುಂಬ ಮೃದುವಾಗೈತೆ. ಮೃದುವಾಗಿರೋದಕ್ಕೆ ಈ ಥರ ಕ್ಯಾರೆಟ್ ಗಡ್ಡೆ ಬಂದಿರೋದು. pH 6 ಐತೆ, ಆದರೂ ತುಂಬ ಚೆನ್ನಾಗೈತೆ ಮಣ್ಣು ಆರೋಗ್ಯವಾಗಿ. ಮಳೆ ನಮ್ಗೆ ತುಂಬ ಮಳೆ ಆಯಿತು ಈ ವರ್ಷ. ನಮ್ಮ ಏರಿಯಾ ಅಂದರೂ ತುಂಬ ಮಳೆ ಆಯಿತು, ಆದ್ರೂ ನಮ್ಮದ್ರಲ್ಲಿ ಏನು ಕೊಳ್ತಿಲ್ಲ, ಗಡ್ಡೆ ಡ್ಯಾಮೇಜ್ ಬಂದಿಲ್ಲ. ಅದರಿಂದ ನಾನು ಹೇಳ್ಕೊಳೋದಂದರೆ ಕ್ಯಾರೆಟ್ ಬೆಳೆಗೆ ಡಾಕ್ಟರ್ ಸಾಯಿಲ್ ಬೆಳೆಸಿ ಕೆಮಿಕಲ್ ಅಷ್ಟು ಯಥೇಚ್ಛವಾಗಿ ಬಳಸೋಕೆ ಹೋಗಬೇಡಿ. ಇದರಿಂದ ಚೆನ್ನಾಗಿ ಇಳುವರಿ ಬರ್ತೈತೆ. ರೈತರಿಗೆ ಏನು ಹೇಳೋದಂದ್ರೆ ತುಂಬ ಲಾಭ ಪಡಿಬೋದು. ಇದು ಖರ್ಚು ಕಡಿಮೆ ಬರ್ತೈತೆ, ಡ್ಯಾಮೇಜ್ ಬರಲ್ಲ. ಮೇಯ್ನ್ ಕ್ಯಾರೆಟ್ಗೆ ಅಂದರೆ ಮಳೆ ಬಿದ್ದರೆ ಕೆಮಿಕಲ್ ಬೆಳೆಸಿದ್ರೆ ಡಾಗ್ ಬರ್ತೈತೆ, ಇದರಲ್ಲಿ ಡಾಗ್ ಬರಲ್ಲ. ಫ್ರೆಶ್ ಅದು ಮೇಯ್ನ್ ನಮಗೆ ರೈತರಿಗೆ ಇದಾಗೋದು. ಥ್ಯಾಂಕ್ ಯು ಸರ್.